ವಾಟ್ಸ್ಆ್ಯಪ್ ಸ್ಟೂಡೆಂಟ್ಸ್ SSLC ಪರೀಕ್ಷೆಗೆ ಮತ್ತೊಮ್ಮೆ ಸ್ವಾಗತ. ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್ ಸ್ಟೂಡೆಂಟ್ಸ್, ಲೂಯಿ ಪ್ಯಾಸ್ಚರ್ ತುಂಬ ಡಿಫಿಕಲ್ಟ್ ಅನಿಸಿದೆ ಅಲ್ವಾ? ಸರ್ ಎಷ್ಟೊಂದು ಡೀಟೇಲ್ಸ್ ಸರ್, ಎಷ್ಟೊಂದು ಎಕ್ಸ್ಪಿರಿಮೆಂಟ್ ಸರ್, ನೆನ್ಪಿಟ್ಕೊಳ್ಳೋಕ್ಕೆ ಕಷ್ಟ ಆಗ್ತಿದೆ, ಏನು ಮಾಡೋದು ಅಂತ ಅಂತಿದ್ದೀರಾ? ಸ್ಟೂಡೆಂಟ್ಸ್, ಲೆಟ್ ಮೀ ಮೇಕ್ ಇಟ್ ವೆರಿ ವೆರಿ ಸಿಂಪಲ್ ಫಾರ್ ಯು. ನಾನು ತುಂಬಾ ಈಸಿಯಾಗಿ ಈ ಒಂದು ಲೆಸನ್ನ ನಿಮಗೋಸ್ಕರ ಒಂದು ಸಮ್ಮರಿ ಫಾರ್ಮ್ಯಾಟಲ್ಲಿ ತಗೊಬಂದಿದ್ದೀನಿ. ಸೊ ಕೀ ಪಾಯಿಂಟ್ಸು, ಕೀ ಈವೆಂಟ್ಸು ಮತ್ತು ಕೀ ಎಕ್ಸ್ಪೀರಿಮೆಂಟ್ಸ್ನ ನಿಮಗೋಸ್ಕರ ತೊಗೊಂಬಂದಿದ್ದೀನಿ. ಅದನ್ನು ಮಾತ್ರ ನೆನ್ಪಿಟ್ಕೊಂಡ್ರೆ ಸಾಕು ಸ್ಟೂಡೆಂಟ್ಸ್. ಯು ವಿಲ್ ಬಿ ಬೆಟರ್ ಏಬಲ್ ಟು ಆನ್ಸರ್ ಎನಿ ಕ್ವೆಶನ್ಸ್ ಫ್ರಮ್ ದಿಸ್ ಲೆಸನ್. ಓಕೆ, ಸೊ ಬನ್ನಿ, ಸಮಯ ವ್ಯರ್ಥ ಮಾಡಿದೆ, ಈ ಒಂದು ಲೂಯಿ ಪ್ಯಾಸ್ಚರ್ದು ಸಮ್ಮರಿನ ಶುರು ಮಾಡೋಣ. ಓಕೆ, ಸೊ ನಾನು ಹೇಳಿದಂಗೆ ನಾನು ನಿಮಗೋಸ್ಕರ ಬ್ರೇಕ್ ಡೌನ್ ಮಾಡಿದ್ದೀನಿ, ಈ ಒಂದು ಪೂರ್ತಿ ಚಾಪ್ಟರ್ ನಿಮಗೋಸ್ಕರ ಬ್ರೇಕ್ ಡೌನ್ ಮಾಡಿದ್ದೀನಿ. ಸೊ ನೋಡ್ಬೋದು ನೀವು, ಸೊ ಲೂಯಿ ಪ್ಯಾಸ್ಚರ್ ಬಗ್ಗೆ ಮತ್ತು ಅವ್ರ ಅರ್ಲಿ ಲೈಫ್ ಬಗ್ಗೆ, ಸೊ ಏನೇನು ಇಂಪಾರ್ಟೆಂಟ್ ಈವೆಂಟ್ಸ್ ಇದೆಯೋ, ಸೊ ಟೈಟಲ್ ಜೊತೆಗೆ ಈವೆಂಟ್ಸ್ನ ಕೊಟ್ಟಿದ್ದೀನಿ. ಸೊ ನಿಮಗೂ ನೋಟ್ಸ್ ಬರೆಯೋಕೆ ಈಸಿ ಆಗುತ್ತೆ. ಓಕೆ, ಸೊ ಅದನ್ನು ಫಾಲೋ ಮಾಡ್ತಾ ಬನ್ನಿ. ಸೊ ಯಾರು ಲೂಯಿ ಪ್ಯಾಸ್ಚರು ನೋಡಿ? ಲೂಯಿ ಪ್ಯಾಸ್ಚರ್ ವಾಸ್ ಅ ವರ್ಲ್ಡ್ ಫೇಮಸ್ ಫ್ರೆಂಚ್ ಸೈಂಟಿಸ್ಟ್ ಹೂ ಡೆಡಿಕೇಟೆಡ್ ಇಸ್ ಲೈಫ್ ಫಾರ್ ಫೈಟಿಂಗ್ ಡಿಸೀಸಸ್ ಆ್ಯಂಡ್ ಹೆಲ್ಪಿಂಗ್ ಹ್ಯುಮ್ಯಾನಿಟಿ. ಈ ಒಂದು ಲೂಯಿ ಪ್ಯಾಸ್ಚರ್ ಎಷ್ಟೊಂದು ಸೈಂಟಿಸ್ಟ್ ಬಂದಿರ್ತಾರೆ, ಆದರೆ ಈ ಲೂಯಿ ಪ್ಯಾಸ್ಚರ್ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಆಗಿರ್ತಾರೆ. ಯಾಕಂತ ಕೇಳಬೇಕಾದ್ರೆ, ಬೇರೆ ಒಂದು ಸೈಂಟಿಸ್ಟು ಬಾಂಬ್ಸಲ್ಲಿ ಕ್ರಿಯೇಟ್ ಮಾಡೋದು, ಪಾಯ್ಸನ್ ಗ್ಯಾಸ್ ಕ್ರಿಯೇಟ್ ಮಾಡೋದು, ಅದು ಇದು ಅಂತ ಲೈಫ್ನ ಡೆಡಿಕೇಟ್ ಮಾಡ್ತಾ ಇರಬೇಕಾದ್ರೆ, ಈ ಕಡೆ ಲೂಯಿ ಪ್ಯಾಸ್ಚರು ಬರೀ ಹ್ಯುಮ್ಯಾನಿಟಿನ ಹೆಲ್ಪ್ ಮಾಡೋಕ್ಕೆ, ಹಾರ್ಮ್ಫುಲ್ ಡಿಸೀಸ್ನ ಕ್ಯೂರ್ ಮಾಡೋಕ್ಕೆ ಏನು ಮಾಡ್ತಿದ್ರು, ತಮ್ಮ ಲೈಫ್ನ ಅವ್ರು ಡೆಡಿಕೇಟ್ ಮಾಡಿದ್ರು. ಓಕೆ, ಹಿ ಈಸ್ ನೋನ್ ಆಸ್ ಅ ಫೈಟರ್ ಬಿಕಾಸ್ ಈ ಫಾಟ್ ಅಗೇನ್ಸ್ಟ್ ಇನ್ವಿಸಿಬಲ್ ಎನಿಮೀಸ್ ಆಫ್ ಮ್ಯಾನ್, ಜರ್ಮ್ಸ್. ಸೊ ಈ ಒಂದು ಜರ್ಮ್ಸಿಂದ ಎಷ್ಟೊಂದು ರೋಗ ಬರುತ್ತಲ್ವ ಸ್ಟೂಡೆಂಟ್ಸ್ ನಮಗೆ. ಸೊ ಈ ಒಂದು ಜರ್ಮ್ಸ್ನ ಹೆಂಗೆ ಫೈಟ್ ಮಾಡೋದು, ಈ ಜರ್ಮ್ಸ್ದಿಂದ ಬರುವ ಕೇಡ್ನ, ಈ ಜರ್ಮ್ಸಿಂದ ಬರುವ ಕಾನ್ಸಿಕ್ವೆನ್ಸಸ್ನ ಹೆಂಗೆ ಸ್ಟಾಪ್ ಮಾಡೋದು ಅಂತ ಅವ್ರು ಏನು ಮಾಡ್ತಿದ್ರು, ಜರ್ಮ್ಸ್ ವಿರೋಧವಾಗಿ ಅವ್ರು ಏನು ಮಾಡ್ತಿದ್ರು, ಹೋರಾಟ ಮಾಡ್ತಿದ್ರು ಅಂತ ಕೂಡ ಅನ್ಬೋದು. ಹಿ ವಾಸ್ ಫೈಟಿಂಗ್ ಅಗೇನ್ಸ್ಟ್ ದ ಜರ್ಮ್ಸ್ ಟು ಸ್ಟಾಪ್ ದ ಡಿಸೀಸಸ್. ಅರ್ಥ ಆಯ್ತಾ? ಸೊ ಈಗ ಇವ್ರದೇ ಒಂದು ಶಾರ್ಟ್ ಇಂಟ್ರೊಡಕ್ಷನ್. ಇವರೇ ಲೂಯಿ ಪ್ಯಾಸ್ಚರ್. ಓಕೆ, ಹಿ ವಾಸ್ ಒನ್ ಆಫ್ ದ ಸೈಂಟಿಸ್ಟ್, ವರ್ಲ್ಡ್ ಫೇಮಸ್ ಸೈಂಟಿಸ್ಟ್. ಓಕೆ, ಸೊ ಈಗ ಅವ್ರದ್ದು ಅರ್ಲಿ ಲೈಫ್ ಬಗ್ಗೆ ನೋಡೋಣ. ಸೊ ಎಲ್ಲಿ ಹುಟ್ಟಿದ್ರು, ಎಲ್ಲಿ ಓದಿದ್ರು, ಆ ಒಂದು ಡೀಟೇಲ್ಸ್ನ ನೋಡೋಣ. ಆಲ್ಸೋ ವೆರಿ ಇಂಪಾರ್ಟೆಂಟ್. ಓಕೆ, ಅವ್ರ ಲೈಫ್ ಬಗ್ಗೆ ಕೂಡ ಕ್ವಶನ್ಸ್ ಕೇಳ್ಬೋದು. ಲೂಯಿ ಪ್ಯಾಸ್ಚರ್ ವಾಸ್ ಬಾರ್ನ್ ಇನ್ ಅ ಸ್ಮಾಲ್ ಫ್ರೆಂಚ್ ಟೌನ್ 7 years ಆಫ್ಟರ್ ದ ಬ್ಯಾಟಲ್ ಆಫ್ ವಾಟರ್ಲೂ. ಸೊ ವಾಟರ್ಲೂ ಎಂಬ ಬ್ಯಾಟಲ್ ಆದಮೇಲೆ 7 years ಆದಮೇಲೆ ಯಾರು ಹುಡ್ತಾರೆ? ಈ ಒಂದು ಲೂಯಿ ಪ್ಯಾಸ್ಚರ್ ಹುಡ್ತಾರೆ. ಸೊ ಅವ್ರ ಅಪ್ಪ ಯಾರಂತ ನೋಡೋಣ. ಹಿ ವಾಸ್ ದ ಸನ್ ಆಫ್ ಅ ಬ್ರೇವ್ ಸೋಲ್ಜರ್ ಹೂ ಹ್ಯಾಡ್ ಬೀನ್ ಡೆಕೋರೇಟೆಡ್ ಫಾರ್ ಬ್ರೇವರಿ ಫಾರ್ ನೆಪೋಲಿಯನ್. ಡೆಕೋರೇಟೆಡ್ ಅಂದರೆ ಸನ್ಮಾನ ಕೊಡೋದು. ಓಕೆ, ಗಿವಿಂಗ್ ಮೆಡಲ್ಸು, ಟ್ರಾಫೀಸು, ಸನ್ಮಾನ ಕೊಡೋದನ್ನ ನಾವೇನಂತ ಕರಿತೀವಿ? ಡೆಕೋರೇಟೆಡ್ ಅಂತ ಕರಿತೀವಿ. ಸೊ ಆ ಒಂದು ಬ್ರೇವ್ ವಾರಿಯರ್ಗೆ, ಆ ಒಂದು ಬ್ರೇವ್ ಸೋಲ್ಜರ್ಗೆ ಹುಟ್ಟಿರುವ ಮಗನೇ ಯಾರು? ಈ ಒಂದು ಲೂಯಿ ಪ್ಯಾಸ್ಚರ್. ಇವ್ರು ಯಾವಾಗ ಹುಡ್ತಾರೆ? 7 years ಆಫ್ಟರ್ ದ ಬ್ಯಾಟಲ್ ಆಫ್ ವಾಟರ್ಲೂ ಅಲ್ಲಿಗೆ ಹುಡ್ತಾರೆ. ಓಕೆ ನೋಡಿ, ಫ್ರಮ್ ಅ ಯಂಗ್ ಏಜ್ ಲೂಯಿಸ್ ವಾಸ್ ವೆರಿ ಇಂಟ್ರೆಸ್ಟೆಡ್ ಇನ್ ಕೆಮಿಸ್ಟ್ರಿ. ಅವ್ರಿಗೆ ಚಿಕ್ಕ ವಯಸ್ಸಿಂದಾನೇ ಯಾವ ಸಬ್ಜೆಕ್ಟ್ ಮೇಲೆ ತುಂಬ ಇಂಟ್ರೆಸ್ಟ್ ಇತ್ತು? ಕೆಮಿಸ್ಟ್ರಿ ಮೇಲೆ ತುಂಬ ಇಂಟ್ರೆಸ್ಟ್ ಇತ್ತು. ಸೊ ಕೆಲವೊಂದು ಸ್ಟೂಡೆಂಟ್ಸ್ಗೆ ಕೆಲವೊಂದು ಸಬ್ಜೆಕ್ಟ್ ಮೇಲೆ ಇಂಟ್ರೆಸ್ಟ್ ಇರುತ್ತೆ, ಕೆಲವರಿಗೆ ಇದು ಮ್ಯಾಥಮೆಟಿಕ್ಸ್ ಮೇಲೆ ಇಂಟ್ರೆಸ್ಟ್ ಇರುತ್ತೆ, ಕೆಲವರಿಗೆ ಬಯಾಲಜಿ ಮೇಲೆ ಇಂಟ್ರೆಸ್ಟ್ ಇರುತ್ತೆ. ಹಾಗಾಗಿ ಇವ್ರು ಚಿಕ್ಕ ವಯಸ್ಸಿಂದಾನೇ ಯಾವ್ದು ಮೇಲೆ ಇಂಟ್ರೆಸ್ಟ್ನ ತೋರಿಸ್ತು ಅಂದರೆ ಈ ಒಂದು ಕೆಮಿಸ್ಟ್ರಿ ಮೇಲೆ ಇಂಟ್ರೆಸ್ಟ್ನ ತೋರಿಸಿದ್ರು. ಹಿ ಸ್ಟಡಿಡ್ ಹಾರ್ಡ್ ಇನ್ ಪ್ಯಾರಿಸ್ ಆ್ಯಂಡ್ ಇವೆನ್ಚುಲಿ ಬಿಕಮ್ ಅ ಪ್ರೊಫೆಸರ್ ಆಫ್ ಕೆಮಿಸ್ಟ್ರಿ. ಸೊ ಏನಾಗ್ತಾರೆ? ಸೊ ಪ್ಯಾರಿಸಲ್ಲಿ ತುಂಬ ಕಷ್ಟಪಟ್ಟು ಹಾರ್ಡ್ ವರ್ಕ್ ಹಾಕ್ಕೊಂಡು ಓದ್ತಾರೆ. ಸೊ ಕೊನೆಗೆ ಏನಾಗ್ಬಿಡ್ತಾರೆ? ಆ ಒಂದು ಕಾಲೇಜಲ್ಲಿ ಏನಾಗ್ಬಿಡ್ತಾರೆ, ಅವ್ರು ಬಂದು ಸ್ಟಾರ್ಬರ್ಗ್ಸ್ ಎಂಬ ಕಾಲೇಜಲ್ಲಿ ಏನಾಗ್ಬಿಡ್ತಾರೆ? ಸ್ಟಾರ್ಸ್ಬರ್ಗ್ ಎಂಬ ಕಾಲೇಜಲ್ಲಿ ಏನಾಗ್ತಾರೆ? ಪ್ರೊಫೆಸರ್ ಆಗ್ತಾರೆ, ಕೆಮಿಸ್ಟ್ರಿ ಪ್ರೊಫೆಸರ್ ಆಗ್ತಾರೆ. ಹಿ ಮ್ಯಾರಿಡ್ ವುಮನ್. ಮತ್ತೆ ಅವ್ರು ಏನು ಮಾಡ್ತಾರೆ? ಮದುವೆ ಹಾಕೊಂತಾರೆ. ಸೊ ಅವ್ರಿಗೆ ಕಂಪ್ಯಾನಿಯನ್ ಆಗಿ, ಅವ್ರಿಗೆ ಒಂದು ಪಾರ್ಟ್ನರ್ ಆಗಿರುವ ಒಂದು ವುಮೆನ್ ಜೊತೆಗೆ ಏನು ಮಾಡ್ತಾರೆ? ಮದುವೆ ಆಗ್ತಾರೆ. ಮತ್ತೆ ಓಕೆ, ಸೊ ಈ ಒಂದು ಕಂಪ್ಯಾನಿಯನ್ ಏನು ಮಾಡ್ತಾರೆ? ಇವ್ರ ಪಾರ್ಟ್ನರ್ ಏನು ಮಾಡ್ತಾರೆ? ಇವ್ರದ್ದು ಒಂದು ಸೈಂಟಿಫಿಕ್ ಎಕ್ಸ್ಪೆರಿಮೆಂಟು ವರ್ಕ್ಗೆಲ್ಲ ಕೂಡ ಅವ್ರು ಹೆಲ್ಪ್ ಮಾಡ್ತಾರೆ. ಸೊ ಇದು ಬಂದು ಯಾರ್ದು? ಅರ್ಲಿ ಲೈಫ್ ಆ್ಯಂಡ್ ಎಜುಕೇಷನ್. ಸೊ ಇಟ್ ವಾಸ್ ಲೂಯಿ ಪ್ಯಾಸ್ಚರ್ಸ್ ಅರ್ಲಿ ಲೈಫ್ ಆ್ಯಂಡ್ ಎಜುಕೇಷನ್. ಸೊ ಆಯ್ತಲ್ಲ, ಲೂಯಿ ಪ್ಯಾಸ್ಚರ್ ಅಂದರೆ ಯಾರಂತ ನೋಡಿದ್ವಿ, ಅವ್ರದ್ದು ಅರ್ಲಿ ಲೈಫು ಮತ್ತು ಎಜುಕೇಷನ್ ಹೆಂಗಿತ್ತು ಅಂತ ನೋಡಿದ್ವಿ. ಸೊ ಮುಂದೆ ನೋಡೋಣ ಅವ್ರು ಏನು ಡಿಸ್ಕವರೀಸ್ ಮಾಡಿದ್ದು ಅಂತ. ತುಂಬ ಫಸ್ಟ್ ಆಫ್ ಆಲ್ ತುಂಬ ಇಂಪಾರ್ಟೆಂಟು, ಡಿಸ್ಕವರೀಸ್ ಅಬೌಟ್ ಈಸ್ಟ್ ಇನ್ 1854. ಡೇಟ್ ಕೂಡ ತುಂಬ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಈ ಒಂದು ಎಕ್ಸ್ಪೆರಿಮೆಂಟ್ ಕೂಡ ತುಂಬ ಇಂಪಾರ್ಟೆಂಟು. ಓಕೆ ನೋಡಿ, 1854 ಈಸ್ಟ್ ಬಗ್ಗೆ ಅವ್ರು ಡಿಸ್ಕವರೀಸ್ನ ಮಾಡ್ತಾರೆ. ಏನು ಡಿಸ್ಕವರೀಸ್ ಮಾಡ್ತಾರೆ, ಏನು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ ಅಂತ ನೋಡ್ತಾ ಬರೋಣ. ಇನ್ 1854 ಪ್ಯಾಸ್ಚರ್ ಬಿಕೇಮ್ ದ ಹೆಡ್ ಆಫ್ ಸೈನ್ಸ್ ಕಾಲೇಜ್ ಇನ್ ಲಿಲಿ. ಸೊ ಏನಾಗ್ತಾರೆ? ಈಗ ಫಸ್ಟ್ ಪ್ರೊಫೆಸರ್ ಆಗಿದ್ರು ಸ್ಟಾರ್ಸ್ಬರ್ಗಲ್ಲಿ. ಸೊ ಆದಮೇಲೆ ಲಿಲಿ ಕಾಲೇಜಲ್ಲಿ ಏನಾಗ್ಬಿಡ್ತಾರೆ? ಹೆಡ್ ಆಗಿಬಿಡ್ತಾರೆ. ಓಕೆ, ಕಾಲೇಜ್ ಹೆಡ್ ಆಗಿಬಿಡ್ತಾರೆ. ಅ ಟೌನ್ ಫೇಮಸ್ ಫಾರ್, ಈ ಒಂದು ಲಿಲಿದು ಎಂಬ ಟೌನು, ಈ ಟೌನಲ್ಲಿ ಏನು ಫೇಮಸ್ ಇದೆ ನೋಡಿ? ಫ್ಯಾಕ್ಟರೀಸ್ ಆ್ಯಂಡ್ ಬ್ರೂವರೀಸ್. ನೋಡಿ, ಈ ಒಂದು ಲೂಯಿ ಪ್ಯಾಸ್ಚರ್ಗೆ ಈ ಸಿಟಿ ಅಥವಾ ಈ ಒಂದು ಫ್ರಾನ್ಸಿಂದ ಬಂದಿದ್ದಾರೆ, ಫ್ರಾನ್ಸಲ್ಲಿ ಹುಟ್ಟಿದ್ರು ಅವರು. ಸೊ ಈ ಒಂದು ಫ್ರಾನ್ಸ್ ಬಂದು ಮುಂದೆ ಹೋಗಬೇಕಾದ್ರೆ, ನೇಷನ್ ಗ್ರೋ ಆಗಬೇಕಾದ್ರೆ ಫ್ಯಾಕ್ಟ್ರೀಸು, ಇಂಡಸ್ಟ್ರೀಸ್ ತುಂಬ ಇಂಪಾರ್ಟೆಂಟ್ ಅಂತ ಅನಿಸ್ತು ಯಾರಿಗೆ? ಈ ಒಂದು ಲೂಯಿ ಪ್ಯಾಸ್ಚರ್ಗೆ. ಸೊ ಹಾಗಾಗಿ ಅವ್ರು ಏನು ಮಾಡ್ತಿದ್ರು? ಏನೆಲ್ಲ ಫ್ಯಾಕ್ಟ್ರೀಸು, ಇಂಡಸ್ಟ್ರೀಸ್ ಎಲ್ಲ ಇತ್ತೋ ಅದಕ್ಕೆಲ್ಲ ಹೆಲ್ಪ್ ಮಾಡೋಕ್ಕೆ ಮುಂದೆ ಬರ್ತಿದ್ರು. ಸೊ ಹಾಗಾಗಿ ಈ ಒಂದು ಲಿಲ್ಲಿಯಲ್ಲಿ ಏನಿತ್ತು? ತುಂಬಾ ಫ್ಯಾಕ್ಟ್ರೀಸ್ ಇತ್ತು. ಓಕೆ ರೈಟ್, ಅವ್ರು ಅಲ್ಲಿ ಏನು ನೋಡಿದ್ರು, ಏನು ಮಾಡಿದ್ರು ಅಂತ ನೋಡೋಣ. ಹಿ ವಾಂಟೆಡ್ ಟು ಹೆಲ್ಪ್ ಲೋಕಲ್ ಇಂಡಸ್ಟ್ರೀಸ್. ನೋಡಿ, ಆ್ಯಂಡ್ ಬಿಗೇನ್ ಸ್ಟಡಿಂಗ್ ವೈ ಮಿಲ್ಕ್ ಟರ್ನ್ಸ್ ಸಾರ್. ಸೊ ಏನಾಗುತ್ತೆ? ಆ್ಯಂಡ್ ವೈನ್ ಗೋಸ್ ಬ್ಯಾಡ್. ಸೊ ಈಗ ಅವ್ರು ಏನು ಮಾಡ್ತಿದ್ದಾರೆ? ಅಲ್ಲಿರುವ
ಒಂದು ಫ್ಯಾಕ್ಟ್ರೀಸಲ್ಲಿ ಏನಾಗ್ತಿದೆ, ಈ ಹಾಲು ಬಂದು ಕೆಟ್ಟೋಗ್ತಿತ್ತು, ಮತ್ತು ಈ ಒಂದು ವೈನ್ ಬಂದು ಸಾರ್ ಆಗ್ತಿತ್ತು. ಓಕೆ, ಸೊ ವೈನ್ ಕೆಟ್ಟೋಗ್ತಿತ್ತು, ಬ್ಯಾಡ್ ಮಿಲ್ಕ್ ಕೂಡ ಕೆಟ್ಟೋಗ್ತಿತ್ತು. ಸೊ ಯಾಕೆ, ಯಾವ ರೀಸನಿಂದ ಈ ಒಂದು ಹಾಳಾಗ್ತಿತ್ತು ಮತ್ತು ವೈನ್ ಯಾಕೆ ಹಾಳಾಗ್ತಿತ್ತು ಅಂತ ಅವ್ರು ಸ್ಟಡಿ ಮಾಡಿದ್ರು. ಓಕೆ, ನೋಡಿ ಇಲ್ಲಿ, he discovered that yeast used in making bread and beer was actually made of ಟೈನಿ ಲಿವಿಂಗ್ ಸೆಲ್ಸ್. ಸೊ ದೆನ್ ಏನು ಮಾಡ್ತಾರೆ, ಈ ಒಂದು ಈಸ್ಟ್ ಬಗ್ಗೆ ಓದ್ತಾರೆ. ಈಸ್ಟ್ ಬಗ್ಗೆ ನೋಡಬೇಕಾದ್ರೆ ಈ ಈಸ್ಟ್ ಬಂದು ನಾವು ನಮ್ಮ ಮನೆಯಲ್ಲಿ ಕೂಡ ಯೂಸ್ ಮಾಡ್ತೀವಿ, ಬೇಕಿಂಗ್ ಸೋಡಾ ಅಂತ ಅಂತೀವಿ. ಓಕೆ, ಸೊ ನಮ್ಮ ಲ್ಯಾಂಗ್ವೇಜಲ್ಲಿ ಸೋಡಾ ಮಾವು ಕೂಡ ಅಂತೀವಿ. ಓಕೆ, ಸೊ ಬೇಕಿಂಗ್ ಸೋಡಾ ಮಾವು ಆ ರೀತಿ ಎಲ್ಲ ಅಂತೀವಿ. ಸೊ ಈ ಒಂದು ಏನು ಮಾಡ್ತೀವಿ, ನಮ್ಮ ಅಮ್ಮ ಕೂಡ ಏನು ಮಾಡ್ತಾರೆ ಅಂದರೆ, ಈ ಒಂದು ದೋಸೆ ಇಡ್ಲಿ ಎಲ್ಲ ಮಾಡಬೇಕಾದ್ರೆ ಓವರ್ ನೈಟ್ ಏನು ಮಾಡಿಬಿಡ್ತಾರೆ, ಆ ಒಂದು ಹಿಟ್ಟುನ ರೆಡಿ ಮಾಡಿಬಿಟ್ಟು ಹಿಟ್ಟುವಲ್ಲಿ ಏನು ಮಾಡಿಬಿಡ್ತಾರೆ, ಈ ಒಂದು ಬೇಕಿಂಗ್ ಸೋಡಾನ ಹಾಕ್ಬಿಟ್ಟು ಏನು ಮಾಡ್ತಾರೆ, ಅದು ಒಂದು ಕನ್ಸಿಸ್ಟೆನ್ಸಿಗೆ ಬರೋ ತನಕ ವೆಯ್ಟ್ ಮಾಡ್ತಾರೆ. ಆದರೆ ಈ ಒಂದು ಈಸ್ಟಿಂದ ಏನಾಗ್ತಿತ್ತು, ಈ ಒಂದು ಮಿಲ್ಕು ಮತ್ತು ವೈನ್ ಬಂದು ಏನಾಗ್ತಿತ್ತು, ಹಾಳಾಗಿ ಹೋಗ್ತಿತ್ತು. ಸೊ ಈಗ ಒಂದು ಸ್ಟಡಿ ಮಾಡಿಬಿಟ್ಟು ಏನು ಕಂಡು ಹಿಡಿತಾರೆ, ಈ ಒಂದು ಸೋಡಾ ಇದೆ ಗೊತ್ತಾ, ಈ ಒಂದು ಈಸ್ಟ್ ಇದೆ ಗೊತ್ತಾ, ಈ ಒಂದು ಬೇಕಿಂಗ್ ಸೋಡಾ ಇದೆ ಗೊತ್ತಾ, ಅದರಲ್ಲಿ ಈಸ್ಟ್ ಇದೆ ಗೊತ್ತಾ, ಈಸ್ಟಲ್ಲಿ ಏನಿತ್ತು ಅಂದರೆ ಟೈನಿ ಲಿವಿಂಗ್ ಸೆಲ್ಸ್ ಇತ್ತಂತೆ. ಓಕೆ, ನೋಡಿ ಈಗ ಹಿಯರ್ ರಿಯಲೈಸ್ ದಟ್ ವೆನ್ ದೀಸ್ cells were healthy the product was good, but when they were diseased the product went wrong. ಸೊ ಈಗ ಆ ಒಂದು ನೋಡಿ ಎಷ್ಟು ಸೂಪರ್ ಆಗಿದೆ ನೋಡಿ, ಆ ಒಂದು ಈಸ್ಟ್ನೊಳಗೆ ಇರುವ ಚಿಕ್ಕ ಸೆಲ್ಸು ಹೆಲ್ದಿ ಆಗಿದ್ರೆ ಏನೇ ಪ್ರಾಡಕ್ಟ್ ಮಾಡಿದ್ರು, ಬ್ರೆಡ್ ಆಗಲಿ, ಓಕೆ, ಬಣ್ಣಾಗಲಿ, ವೈನ್ ಆಗಲಿ, ಮಿಲ್ಕ್ ಆಗಲಿ, ಆ ಈಸ್ಟಿಂದ ಏನೇ ಒಂದು ಪ್ರಾಡಕ್ಟ್ ಮಾಡಿದ್ರು, ಆ ಈಸ್ಟಲ್ಲಿ ಇರುವ ಸೆಲ್ಸು ಹೆಲ್ದಿ ಆಗಿದ್ರೆ ಪ್ರಾಡಕ್ಟ್ ಚೆನ್ನಾಗಿರ್ತಿತ್ತು. ಆದರೆ ಆ ಸೆಲ್ಸ್ ವೀಕ್ ಆಗಿದ್ರೆ ಪ್ರಾಡಕ್ಟ್ ಬಂದು ಹಾಳಾಗಿ ಹೋಗ್ತಿತ್ತು. ಇದು ಅವ್ರು ಮಾಡಿರುವ ಡಿಸ್ಕವರಿ. ಈಗ ಏನು ಮಾಡಿಬಿಟ್ರು, ಈ ಒಂದು ಹೆಲ್ಪ್ ಎಷ್ಟು ದೊಡ್ಡ ಹೆಲ್ಪ್ ಅಲ್ವಾ. ಸೊ ಈ ಒಂದು ಹೆಲ್ಪಿಂದ ಆ ಒಂದು ಫ್ಯಾಕ್ಟ್ರೀಸ್ಗೂ ಮತ್ತು ಬ್ರೂವರೀಸ್ಗೂ, ಮಿಲ್ಕ್ ಫ್ಯಾಕ್ಟ್ರೀಸ್ಗೂ ಮತ್ತು ಈ ಒಂದು ವೈನ್ ಮಾಡುವ ಫ್ಯಾಕ್ಟ್ರೀಸ್ಗೂ, ಬ್ರೂವರೀಸ್ ಅಂತೀವಿ, ಅದು ಕೂಡ ಎಷ್ಟಾಯಿತು, ತುಂಬ ಹೆಲ್ಪ್ ಆಯಿತು ಈ ಒಂದು ಈಸ್ಟ್ ಡಿಸ್ಕವರಿ ಬಗ್ಗೆ. ಓಕೆ, ಸೊ ದಟ್ ವಾಸ್ ಇಸ್ ಫಸ್ಟ್ ಎಕ್ಸ್ಪೆರಿಮೆಂಟ್, ವೆರಿ ಇಂಪಾರ್ಟೆಂಟ್. ಓಕೆ, ನೋಟಿಸ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನೋಡೋಣ, ಪ್ರೂವಿಂಗ್ ದ ಜರ್ಮ್ ಥಿಯರಿ. ಸೊ ಏನು ಮಾಡ್ತಾರೆ, ಪ್ರೂವಿಂಗ್ ದ ಜರ್ಮ್ ಥಿಯರಿ. ಈಗ ಫಸ್ಟು ಈಸ್ಟು, ಈಗ ಜರ್ಮ್ ಬಗ್ಗೆ ಏನು ಮಾಡಿದ್ರು ಅಂತ ನೋಡೋಣ. ಲೇಟರ್ ವೈಲ್ ವರ್ಕಿಂಗ್ ಇನ್ ಪ್ಯಾರಿಸ್, ಪಾಶ್ಚರ್ ಸಾಲ್ವ್ಡ್ ಅ ಮೇಜರ್ ಸೈಂಟಿಫಿಕ್ ಮಿಸ್ಟ್ರಿ. ಪಾಶ್ಚರ್ ಒಂದು ಮೇಜರ್ ಸೈಂಟಿಫಿಕ್ ಮಿಸ್ಟ್ರಿ ಅಂದ್ರೆ ಏನು ಗೊತ್ತಾ, ಮರ್ಮ, ಒಂದು ಅನ್ಕ್ರಾಕಬಲ್ ಶೆಲ್ ಅಂತ ಕೂಡ ಅನ್ಬೋದು. ಓಕೆ, ಸೊ ಏನು ಮಾಡಿದ್ರು, ಈ ಒಂದು ಮಿಸ್ಟ್ರಿನ ಸಾಲ್ವ್ ಮಾಡಿದ್ರು. ಹೆಂಗೆ ನೋಡೋಣ. ವೇರ್ ಡು ಜರ್ಮ್ಸ್ ಕಮ್ ಫ್ರಮ್? ಸಮ್ ಪೀಪಲ್ ಬಿಲೀವ್ಡ್ ಸ್ಪಾಂಟೇನಿಯಸ್ ಜನರೇಷನ್, ತುಂಬ ಇಂಪಾರ್ಟೆಂಟು. ಸ್ಪಾಂಟೇನಿಯಸ್ ಜನರೇಷನ್ ಮೀನಿಂಗ್ ಜರ್ಮ್ ಜಸ್ಟ್ ಅಪಿಯರ್ಡ್ ಆನ್ ದೇರ್ ಓನ್. ಸೊ ಕೆಲವೊಂದು ಸೈಂಟಿಸ್ಟು ಏನಂತ ನಂಬ್ತಿದ್ರು, ಸೊ ಈ ಒಂದು ಜರ್ಮ್ಸ್ ಎಲ್ಲ ಹೆಂಗೆ ಹಂಗೆ ಬರ್ತಿತ್ತು. ಓಕೆ, ಸೊ ಅದಕ್ಕೆ ಒಂದು ಫಾದರ್ ಮದರ್ ಬೇಕಾಗಿರಲಿಲ್ಲ, ಹಂಗೆ ಸ್ಪಾಂಟೇನಿಯಸ್ ಆಗಿ ಅದು ತಾನಾಗೆ ಬರ್ತಿತ್ತು ಅಂತ ಕೆಲವೊಂದು ಸೈಂಟಿಸ್ಟ್ ಹೇಳ್ತಿದ್ರು. ಅದಕ್ಕೆ ಏನು ಅಂತ ಅಂತಿದ್ರು, ಸ್ಪಾಂಟೇನಿಯಸ್ ಜನರೇಷನ್ ಅಂದರೆ ವಿದೌಟ್ ಅ ಪೇರೆಂಟ್ ಜರ್ಮ್ ಅಂದರೆ ಅಪ್ಪ ಅಮ್ಮ ಇಲ್ಲದೆ ಒಂದು ಜರ್ಮ್ ಹಂಗೆ ಬರುತ್ತೆ, ಅದಕ್ಕೆ ಸ್ಪಾಂಟೇನಿಯಸ್ ಜನರೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ನೋಡಿ, ಮೀನಿಂಗ್ ಜರ್ಮ್ ಜಸ್ಟ್ ಅಪಿಯರ್ಡ್ ಆನ್ ದೇರ್ ಓನ್. ಪಾಶ್ಚರ್ ಪ್ರೂವ್ಡ್ ದೆಮ್ ರಾಂಗ್ ಯೂಸಿಂಗ್ ಅ ಕ್ಲೆವರ್ ಎಕ್ಸ್ಪೆರಿಮೆಂಟ್ ವಿತ್ ಸೂಪ್ ಬಾಟಲ್ಸ್ ಇಟ್ಕೊಂಡು. ನೋಡಿ ಎಷ್ಟು ಸಿಂಪಲ್ ಆಗಿರುವ ಒಂದು ಸೂಪ್ ಬಾಟಲ್ನ ಇಟ್ಕೊಂಡು ಏನು ಮಾಡ್ತಾರೆ, ಇಷ್ಟೊಂದು ದೊಡ್ಡ ಎಕ್ಸ್ಪೆರಿಮೆಂಟ್ನ ಮಾಡಿ ಬೇರೆಯವ್ರ ಸೈಂಟಿಸ್ಟ್ಗಲ್ಲ ಅವರೆಲ್ಲ ಏನು ಬಿಲೀವ್ ಮಾಡ್ತಾರೆ, ಅದು ತಪ್ಪಂತ ಪ್ರೂವ್ ಮಾಡ್ತಾರೆ. ನೋಡಿ, ಬೈ ಬಾಯ್ಲಿಂಗ್ ಸೂಪ್ ಟು ಕಿಲ್ ಜರ್ಮ್ಸ್ and using long curved bottles next to keep dust out, he showed that the soup stayed fresh. ಏನು ಮಾಡ್ತಾರೆ, ಈ ಒಂದು ಸೂಪು ಬಾಯ್ಲ್ ಮಾಡಿದ್ರೆ ಏನಾಗುತ್ತೆ, ಇನ್ನೂ ಒಂದು 2-3 ದಿನ ಫ್ರೆಶ್ ಆಗಿತ್ತು. ಓಕೆ, ಸೊ ಅದಕ್ಕೆ ಆ ಎಕ್ಸ್ಪೆರಿಮೆಂಟ್ ಏನು ಯೂಸ್ ಮಾಡ್ತಾರೆ, ಒಂದು ಲಾಂಗ್ ಬಾಟಲ್ಸ್ನ ಯೂಸ್ ಮಾಡಿಬಿಟ್ಟು ಏನು ಮಾಡ್ತಾರೆ, ಆ ಒಂದು ಸೂಪ್ನ ಫ್ರೆಶ್ ಆಗಿರೋಕ್ಕೆ ಅವರು ಪ್ರಯತ್ನ ಪಡ್ತಾರೆ. ಓಕೆ, he proved that germs are carried in air by dust particles and do not just appear from nowhere. ನೋಡಿ, ಈ ಒಂದು ಏರ್ ಇಂದ ನೋಡಿ, I'll just read that again. Okay, he proved that germs are carried in the air by dust particles. ಸೊ ಈ ಒಂದು ಏರ್ ಇಂದಾನೆ, ಏರಲ್ಲಿ ಇರುವ ಡಸ್ಟ್ ಪಾರ್ಟಿಕಲ್ಸ್ ಮೂಲಕ ಏನು ಟ್ರಾವೆಲ್ ಆಗುತ್ತೆ, ಈ ಒಂದು ಜರ್ಮ್ಸ್ ಟ್ರಾವೆಲ್ ಆಗುತ್ತೆ. ಆ್ಯಂಡ್ ಡು ನಾಟ್ ಜಸ್ಟ್ ಅಪಿಯರ್ ಫ್ರಮ್ ನೋವೇರ್. ಓಕೆ, ಸೊ ಜಸ್ಟ್ ಸ್ಪಾಂಟೇನಿಯಸ್ ಆಗಿ ಜರ್ಮ್ ಎಲ್ಲ ಏನಾಗಲ್ಲ, ಅಪಿಯರ್ ಆಗಲ್ಲ. ಇದು ಅವ್ರು ಮಾಡಿರುವ ಇನ್ನೊಂದು ಜರ್ಮ್ ಥಿಯರಿ. ಓಕೆ, ಸೊ ಫಸ್ಟ್ ಈಸ್ಟ್ ಬಗ್ಗೆ ಓದ್ತಾರೆ, ಮತ್ತು ಜರ್ಮ್ಸ್ ಬಗ್ಗೆ ಓದ್ತಾರೆ. ಸೊ ಈ ಒಂದು ಸ್ಪಾಂಟೇನಿಯಸ್ ಜನರೇಷನ್ ಆಗಿ ಅವ್ರು ಬರಲ್ಲ, ಅವ್ರಿಗೆ ಪೇರೆಂಟ್ ಜರ್ಮ್ಸ್ ಇರುತ್ತೆ ಅಂತ ಅಂದ್ಬಿಟ್ಟು ಅದನ್ನು ಕೂಡ ಪ್ರೂವ್ ಮಾಡ್ತಾರೆ. ಇದು ಒನ್ ಆಫ್ ದ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಲೆಟ್ಸ್ ಮೂವ್ ಆನ್, ಪಾಶ್ಚರೈಸೇಷನ್. ಸೊ ಏನಿದು ಪಾಶ್ಚರೈಸೇಷನ್ ಅಂತ ನೋಡೋಣ ಸ್ಟೂಡೆಂಟ್ಸ್. ಅಗೇನ್ ನೆಕ್ಸ್ಟ್ ಟಾಪಿಕ್ ವೆರಿ ಇಂಪಾರ್ಟೆಂಟ್, ಪಾಶ್ಚರೈಸೇಷನ್. ಪಾಶ್ಚರ್ ಫೌಂಡ್ ಅ ಪ್ರಾಕ್ಟಿಕಲ್ ವೇ ಟು ಹೆಲ್ಪ್ ವೈನ್ ಗ್ರೋವರ್ಸ್ ಹೂಸ್ ವೈನ್ ವಾಸ್ ಟರ್ನಿಂಗ್ ಸಾರ್. ಸೊ ಈಗ ಪಾಶ್ಚರ್ ಬಂದು ಇನ್ನೊಂದು ಹೆಲ್ಪ್ನ ಮಾಡ್ತಾರೆ. ಅಲ್ಲಿ ಬ್ರೂವರಿ ಕಂಪನೀಸ್ಗೆ ಹೆಲ್ಪ್ ಮಾಡಿದ್ರು, ಅದನ್ನು ನೋಡಿದ್ವಿ. ಈಗ ಬಂದು ಏನು ಮಾಡ್ತಾರೆ, ಈ ಒಂದು ವೈನ್ನ ಹೆಂಗೆ ಕೆಟ್ಟೋಗ್ತಿತ್ತು, ಹಾಳಾಗಿ ಹೋಗ್ತಿತ್ತು, ಸೊ ಒಂದು ವೈನ್ನ ಹೆಂಗೆ ಹಾಳಾಗಿ ಹೋಗದೆ ಇರುವ ರೀತಿಯಲ್ಲಿ ಏನು ಮಾಡ್ಬೋದು ಅಂತ ಒಂದು ಇದನ್ನು ಮಾಡಿದ್ದಾರೆ. ಏನು ಮಾಡಿದ್ರು ಅಂತ ನೋಡೋಣ. ಹಿ ಶೋಡ್ ದಟ್ ದ
He showed that by heating the wine or milk to a temperature of 50 or 60 degrees centigrade, the harmful germs were killed. Just boiling. ಈಗ ನಾವು ಮಿಲ್ಕೆಲ್ಲ ಕುಡಿಬೇಕಾದ್ರೆ ಹಾಲೆಲ್ಲ ಕುಡಿಬೇಕಾದ್ರೆ ಪ್ಯಾಕೆಟಲ್ಲೇ ಬರುತ್ತೆ ಪ್ಯಾಶ್ಚರೈಸ್ಡ್ ಮಿಲ್ಕ್ ಅಂತ ಅಲ್ವಾ. ಪ್ಯಾಶ್ಚರೈಸ್ ಮಿಲ್ಕ್ ಅಂದರೆ ಏನಿಲ್ಲ ಸ್ಟೂಡೆಂಟ್ಸ್, ಬರೀ ಆ ಒಂದು ಜರ್ಮ್ಸ್ನ, ಹಾರ್ಮ್ಫುಲ್ ಜರ್ಮ್ಸ್ನ ಕಿಲ್ ಮಾಡೋಕ್ಕೆ ಒಂದು ಹಾಲನ್ನ ಅಥವಾ ಏನೇ ಒಂದು ವಸ್ತುನ ಒಂದು 50 to 60 ಡಿಗ್ರಿಗೆ ನಾವು ಬಾಯ್ಲ್ ಮಾಡಿದ್ರೆ, ಹೀಟ್ ಮಾಡಿದ್ರೆ ಏನಾಗ್ಬಿಡುತ್ತೆ, ಆ ಜರ್ಮ್ಸ್ ಎಲ್ಲ ಸತ್ತೋಗುತ್ತೆ. ಅದಕ್ಕೆ ನೀವು ನೋಡಬೇಕಾದ್ರೆ ಗೌರ್ಮೆಂಟ್ ಕೂಡ ಎಷ್ಟೊಂದು ಪ್ರಿಕಾಷನ್ನ ಕೊಡ್ತಿದೆ. ಈಗ ನಾವು ಮೊಟ್ಟೆ ಏನಾದರೂ ತಿನ್ನಬೇಕಾದ್ರೆ ಅದನ್ನು ಏನು ಮಾಡಬೇಕು, ಚೆನ್ನಾಗಿ ಬಾಯ್ಲ್ ಮಾಡಿಬಿಟ್ಟೆ ತಿನ್ನಬೇಕು. ಯಾಕಂದರೆ ಬಾಯ್ಲ್ ಮಾಡಿದ್ರೆ ಏನಾಗುತ್ತೆ, ಈ ಜೆಮ್ಸ್ ಎಲ್ಲ ಸೆತ್ತೋಗುತ್ತೆ. ಇದನ್ನು ಯಾರು ಕಂಡುಹಿಡಿದು, ನಮ್ಮ ಲೂಯಿ ಪ್ಯಾಶ್ಚರ್. ಅದಕ್ಕೆ ನಾವು ಪ್ಯಾಶ್ಚರೈಸೇಷನ್ ಅವ್ರ ಹೆಸರಿಂದನೇ ಈ ಒಂದು ಹೆಸರನ್ನ ತೆಗೆದಿದ್ವಿ, ಪ್ಯಾಶ್ಚರೈಸೇಷನ್ ಅಂತ. ದಿಸ್ ಪ್ರಾಸೆಸ್ ಇಸ್ ನೌ ಕಾಲ್ಡ್ ಪ್ಯಾಶ್ಚರೈಸೇಷನ್ ಇನ್ ಇಸ್ ಹಾನರ್. ಸೊ ಈ ಒಂದು ಪ್ರಾಸೆಸ್ಗೆ ಏನಂತ ಕರಿತೀವಿ, ಪ್ಯಾಶ್ಚರೈಸೇಷನ್ ಅಂತ ಕರಿತೀವಿ. ಯಾಕೆ ಅಂತ ಕೇಳಬೇಕಾದ್ರೆ ಇವ್ರನ್ನ ಹಾನರ್ ಮಾಡೋಕ್ಕೆ. ಓಕೆ, ಆ್ಯಂಡ್ ಇಟ್ ಇಸ್ ಸ್ಟಿಲ್ ಯೂಸ್ ಟುಡೇ ಟು ಮೇಕ್ ಅವರ್ ಮಿಲ್ಕ್ ಸೇಫ್ ಟು ಡ್ರಿಂಕ್ ಅಲ್ವಾ. ಸೊ ಈಗಲೂ ಕೂಡ ಏನು ಮಾಡ್ತಾರೆ, ನಮ್ಮಮ್ಮ ಏನು ಮಾಡ್ತಾರೆ, ಮಿಲ್ಕ್ನ ನಮ್ಗೆ ಕೊಡಬೇಕಾದ್ರೆ, ಹಾಲನ್ನ ನಮ್ಗೆ ಕೊಡಬೇಕಾದ್ರೆ ಹಂಗೆ ಫ್ರಿಜ್ಜಿಂದ ಡೈರೆಕ್ಟ್ ಕೊಟ್ಬಿಡ್ತಾರೆ ನಮಗೆ. ನಂದಿನಿ ಹಾಲು ಪ್ಯಾಕೆಟು, ಆರೋಗ್ಯ ಹಾಲು ಪ್ಯಾಕೆಟು ಅದೆಲ್ಲ ಡೈರೆಕ್ಟ್ ತಂದು ಕೊಟ್ಬಿಡ್ತಾರೆ. ಹಂಗೆ ಏನು ಮಾಡ್ತಾರೆ, ಅದನ್ನು ಫಸ್ಟು ನಮಗೆ ಏನಾದರೂ ಹಾಲು ಕುಡಿಯೋಕ್ಕೋ, ಟೀ ಕುಡಿಯೋಕ್ಕೋ, ಕಾಫಿ ಕುಡಿಯೋಕ್ಕೋ, ಟೀ ಕಾಫಿ ಎಲ್ಲ ಕುಡಿಬೇಡಿ, ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್. ಹಾಲು ಕುಡಿಬೇಕಾದ್ರೆ ಹಾಲನ್ನ ಏನು ಮಾಡ್ತಾರೆ, ಬಾಯ್ಲ್ ಮಾಡಿಬಿಟ್ಟು ಕೊಡ್ತಾರೆ ನಮಗೆ. ಅರ್ಥ ಆಯ್ತಾ? ಸೊ ಇದನ್ನು ಏನಂತ ಕರಿತೀವಿ, ಪ್ಯಾಶ್ಚರೈಸೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ನೋಡಿ, ಕ್ಯೂರಿಂಗ್ ಆಂಥ್ರಾಕ್ಸ್ ಆ್ಯಂಡ್ ದ ಪಬ್ಲಿಕ್ ಟೆಸ್ಟ್. ಏನಂತೆ, ಕ್ಯೂರಿಂಗ್ ಆಂಥ್ರಾಕ್ಸ್ ಅಂಡ್ ದ ಪಬ್ಲಿಕ್ ಟೆಸ್ಟ್. ಈಗ ಆಂಥ್ರಾಕ್ಸ್ ಅಂದ್ರೆ ಏನಂತ ನೋಡೋಣ, ಪಬ್ಲಿಕ್ ಟೆಸ್ಟ್ ಏನು ಬಂತಂತ ನೋಡೋಣ. ವೆರಿ ವೆರಿ ಇಂಪಾರ್ಟೆಂಟ್ ಈವನ್ ಸ್ಟೂಡೆಂಟ್ಸ್. ಈ ಒಂದು ಪಬ್ಲಿಕ್ ಟೆಸ್ಟ್ ಇದೆ ಗೊತ್ತಾ, ಈ ಪಬ್ಲಿಕ್ ಟೆಸ್ಟ್ ಅಂತೂ ನಾನು ಓದಬೇಕಾದ್ರೆ ನನಗೆ ತುಂಬ ಸರ್ಪ್ರೈಸ್ ಆಯ್ತು ಈ ಒಂದು ಪಬ್ಲಿಕ್ ಟೆಸ್ಟ್. ಓಕೆ, ಸೊ ಎಷ್ಟೊಲ್ಲಿ ಸ್ಟ್ರೆಸ್ಸಲ್ಲಿ ಕೂಡ ಇಷ್ಟು ಒಂದು ಅಚೀವ್ಮೆಂಟ್ನ ಮಾಡಿದಾರಲ್ಲ ಈ ಒಂದು ಲೂಯಿ ಪ್ಯಾಶ್ಚರ್ ಅಂತ ನನಗನ್ನಿಸ್ತು. ಸೊ ನೋಡೋಣ ಏನಂತ. Pasteur spent 3 years saving the silkworm industry and then turned his attention to anthrax. ಸೊ ಆಂಥ್ರಾಕ್ಸ್ ಅಂದರೆ ಏನಂತ ನೋಡೋಣ. ಅ ಡೆಡ್ಲಿ ಡಿಸೀಸ್ ಕಿಲ್ಲಿಂಗ್ ಕೌಸ್ ಆ್ಯಂಡ್ ಶೀಪ್. ಸೊ ಆಂಥ್ರಾಕ್ಸ್ ಎಂಬ ಒಂದು ಡಿಸೀಸ್ ಇತ್ತು. ಈ ಒಂದು ಡಿಸೀಸ್ ಏನು ಮಾಡ್ತಿತ್ತು, ಅನಿಮಲ್ಸು, ಶೀಪು ಮತ್ತು ಕೌನ ಕಿಲ್ ಮಾಡ್ತಿತ್ತು. ಓಕೆ, he discovered that he could give animals a weak form of the germ to make them immune to the stronger disease. ನೋಡಿ, ಇದು ಒಂದು ವಂಡರ್ಫುಲ್ ಎಕ್ಸ್ಪೆರಿಮೆಂಟ್. ಏನಪ್ಪ ಎಕ್ಸ್ಪೆರಿಮೆಂಟ್ ಅಂತ ಕೇಳಬೇಕಾದ್ರೆ, ಈಗ ಫಸ್ಟು ಹೋಗ್ಬಿಟ್ಟು ಆ ವೈನ್ ಗ್ರೋವರ್ಸ್ನ ಏನು ಮಾಡಿಬಿಡ್ತಾರೆ, ವೈನ್ ಇಂಡಸ್ಟ್ರಿನ ಏನು ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ, ಮತ್ತು ಸಿಲ್ಕ್ವರ್ಮ್ ಇಂಡಸ್ಟ್ರಿನ ಹೆಲ್ಪ್ ಮಾಡ್ತಾರೆ. ಅದು ಡೀಟೇಲ್ಸನ್ನ ನೀವು ಓದಿರ್ತೀರ. ಓಕೆ, ಈಗ 3 years ಏನು ಸ್ಪೆಂಡ್ ಮಾಡಿದ್ದಾರೆ, ಈ ಒಂದು ಸಿಲ್ಕ್ವರ್ಮ್ ಇಂಡಸ್ಟ್ರಿಯಲ್ಲಿರುವ ಸಿಲ್ಕ್ವರ್ಮ್ ಬ್ರೀಡರ್ಸ್ಗೆ ಹೆಲ್ಪ್ ಮಾಡಿ ಈಗ ಬರ್ತಾರೆ. ಈಗ ಬಂದು ನೋಡಬೇಕಾದ್ರೆ ಈಗ ಏನಾಗ್ತಿದೆ, ಈ ಒಂದು ಅನಿಮಲ್ಸ್ ಎಲ್ಲ ಏನಾಗ್ತಿದೆ ಗೊತ್ತಾ, ಅನಿಮಲ್ಸ್ ಎಲ್ಲ ಸತ್ತೋಗ್ತಿದೆ. ಏನು ಡಿಸೀಸಿಂದ, ಆಂಥ್ರಾಕ್ಸ್ ಎಂಬ ಡಿಸೀಸಿಂದ. ಈ ಒಂದು ಆಂಥ್ರಾಕ್ಸ್ ಎಂಬ ಡಿಸೀಸು ಈ ಒಂದು ಕೌಸ್ನ, ಶೀಪ್ನ, ಗೋಟ್ನ ಕೂಡ ಏನು ಮಾಡ್ತಿತ್ತು, ಬೇಗನೆ ಕಿಲ್ ಮಾಡ್ತಿತ್ತು. ಸೊ ಹಾಗಾಗಿ ಏನು ಮಾಡಿದ್ರು, ಇವರು ಒಂದು ಡಿಸ್ಕವರಿನ ಮಾಡಿದ್ರು. ಏನು ಡಿಸ್ಕವರಿ, ಈ ಸೇಮ್ ಜರ್ಮ್ನ, ಆಂಥ್ರಾಕ್ಸ್ ಕಾಸಿಂಗ್ ಜರ್ಮ್ನ ತೆಗೆದುಬಿಟ್ಟು, ಆ ಒಂದು ಜರ್ಮ್ದು ಸ್ಟ್ರಾಂಗ್ ಆಗಿರುತ್ತೆ, ಅದನ್ನು ಸ್ವಲ್ಪ ವೀಕ್ ಮಾಡಿ, ಆ ಸೇಮ್ ಜರ್ಮ್ನ ಒಂದು ಅನಿಮಲ್ ಮೇಲೆ ಇಂಜೆಕ್ಟ್ ಮಾಡಿದ್ರೆ ಮತ್ತೆ ಅದು ಇನ್ನೊಂದು ಸತಿ ಏನು ಬರಲ್ಲ, ಆ ಒಂದು ಅನಿಮಲ್ಗೆ ಆ ಒಂದು ಆಂಥ್ರಾಕ್ಸ್ ಬರಲ್ಲ ಅಂತ ಅವ್ರು ಕಂಡುಹಿಡಿದ್ರು. ನೋಡಿ, ಎಷ್ಟೊಂದು ಸೂಪರಾಗಿ ಒಂದು ಎಕ್ಸ್ಪೆರಿಮೆಂಟ್ ಮಾಡಿದ್ದಾರೆ. ಹಾಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗೋಣ, ಮುಂದೆ ಹೋಗ್ತಾರೆ ನೋಡಿ. ಟು ಪ್ರೂವ್ ದಿಸ್, ಈ ಒಂದು ಎಕ್ಸ್ಪೆರಿಮೆಂಟ್ನ ಪ್ರೂವ್ ಮಾಡೋಕ್ಕೆ ನೋಡಿ, ಈಗ ಯಾರಾದರೂ ಒಪ್ಕೊಂತಾರ, ಜಸ್ಟ್ ಟೇಕ್ ದಿ ಎಕ್ಸಾಂಪಲ್. ಈಗ ನಮಗೆ ಕೋವಿಡ್ ವ್ಯಾಕ್ಸಿನು ಮತ್ತು ಆ ವ್ಯಾಕ್ಸಿನ್, ಈ ವ್ಯಾಕ್ಸಿನ್ ಎಲ್ಲ ಬಂದಿರುತ್ತೆ. ಈಗ ವ್ಯಾಕ್ಸಿನ್ ಅಂತ ಅನ್ಬೇಕಾದ್ರೆ ಇಟ್ ಈಸ್ ನಾರ್ಮಲ್. ಆದರೆ ಈ ಒಂದು ಟೈಮ್ಗೆ 18th century ಟೈಮಲ್ಲಿ, ಓಕೆ 17th century ಟೈಮಲ್ಲಿ, 17th centuryಯಲ್ಲಿ ಹ್ಯೂಮನ್ಸ್ ಮೇಲೆ ಇಂಜೆಕ್ಷನ್ ಹಾಕೋದೆನ್ಬೋದು ಎಷ್ಟೊಂದು ದೊಡ್ಡ ವಿಷಯ. ಅದಕ್ಕೆ ಅನಿಮಲ್ಸ್ ಮೇಲೆ ಅವ್ರು ಏನು ಮಾಡ್ತಾ ಇರಲಿಲ್ಲ, ಹಾಕೋಕ್ಕೆ ಬಿಡ್ತಾ ಇರಲಿಲ್ಲ. ಆದರೆ ಒಂದು ಎಕ್ಸ್ಪೆರಿಮೆಂಟ್ನ ಕಂಡಕ್ಟ್ ಮಾಡೋಕ್ಕೆ ಏನು ಮಾಡ್ತಾರೆ, ಬಿಡ್ತಾರೆ. ಸೊ ಹಾಗಾಗಿ ಏನು ಮಾಡ್ತಾರೆ ಇವರು, ಹಂಗೆ ನೋಡೋಣ. ಟು ಪ್ರೂವ್ ದಿಸ್, ಆಂಗ್ರಿ ಸ್ಕೆಪ್ಟಿಕ್ಸ್ ಈ ಹೆಲ್ಡ್ ಪಬ್ಲಿಕ್ ಎಕ್ಸ್ಪೆರಿಮೆಂಟ್. ನೋಡಿ, ಇದನ್ನು ಏನು ಮಾಡ್ತಾರೆ ಅಂದರೆ ಪಬ್ಲಿಕಲ್ಲಿ ಮಾಡ್ತಾರೆ. ಎಲ್ಲೋ ಒಂದು ಸೀಕ್ರೆಟಾಗಿ ಲ್ಯಾಬಲ್ಲೋ ಎಲ್ಲೂ ಮಾಡಿಲ್ಲ, ಪಬ್ಲಿಕ್ ಮುಂದೆ ಏನು ಮಾಡ್ತಾರೆ, ಈ ಒಂದು ಎಕ್ಸ್ಪೆರಿಮೆಂಟ್ನ ಮಾಡ್ತಾರೆ. ನೋಡೋಣ, ವಿತ್ 2 ಗ್ರೂಪ್ಸ್ ಆಫ್ ಅನಿಮಲ್ಸ್. ಸೊ ಏನು ಮಾಡ್ತಾರೆ ಅಂದರೆ, ಒಂದು 2 ಗ್ರೂಪ್ ಅನಿಮಲ್ನ ತೆಗೆದುಕೊತಾರೆ. ಒಂದು ಗ್ರೂಪ್ಗೆ ಏನಾಗ್ತಾರೆ, ಈ ವೀಕ್ ಜರ್ಮ್ಸ್ನ ಹಾಕ್ತಾರೆ. ಏನೋ ಈ ಒಂದು ವೀಕ್ ಜರ್ಮ್ಸ್ನ, ಅದೇನು ಸೇಮ್ ಜರ್ಮ್ಸ್, ಆಂಥ್ರಾಕ್ಸ್ ಕಾಸಿಂಗ್ ಜರ್ಮ್ಸೇ, ಆದರೆ ಆ ಒಂದು ಜರ್ಮ್ಸು ಸ್ಟ್ರಾಂಗ್ ಆಗಿರಲ್ಲ, ವೀಕ್ ಆಗಿರುತ್ತೆ. ಗ್ರೂಪ್ ಎಗೆ ಫಾರ್ ಎಕ್ಸಾಂಪಲ್ ಏನು ಮಾಡ್ತಾರೆ, ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಮಾಡ್ತಾರೆ ಅನ್ಕೊಳ್ಳಿ. ಸೊ ಗ್ರೂಪ್ ಎ, ಗ್ರೂಪ್ ಬಿ ಮಾಡ್ತಾರೆ. ಸೊ ಗ್ರೂಪ್ ಎಗೆ ಏನು ಮಾಡ್ತಾರೆ, ಇಂಜೆಕ್ಟ್ ಮಾಡ್ತಾರೆ. ಗ್ರೂಪ್ ಬಿಗೆ ಏನು ಮಾಡಲ್ಲ, ಇಂಜೆಕ್ಟ್ ಮಾಡಲ್ಲ. ಸೊ ಗ್ರೂಪ್ ಎಗೆ ಏನು ಇಂಜೆಕ್ಟ್ ಮಾಡ್ತಾರೆ, ವೀಕ್ ಆಗಿರುವ ಸೇಮ್
ಆಂಥ್ರಾಕ್ಸ್ ಕಾಸಿಂಗ್ ಜರ್ಮ್ಸ್ನ ಗ್ರೂಪ್ ಎ ಅನಿಮಲ್ಸ್ಗೆ ಇಂಜೆಕ್ಟ್ ಮಾಡ್ತಾರೆ. ಸೊ ಗ್ರೂಪ್ ಬಿ ಅನಿಮಲ್ಸ್ಗೆ ಏನು ಇಂಜೆಕ್ಟ್ ಮಾಡಲ್ಲ. ಓಕೆ, ದೆನ್ 3 days ಆದಮೇಲೆ ನೋಡಿ ಇಲ್ಲಿ ಹಿ ಇಂಜೆಕ್ಟೆಡ್ ಒನ್ ಗ್ರೂಪ್ ವಿತ್ ವೀಕ್ ಜರ್ಮ್ಸ್ ಆ್ಯಂಡ್ ಲೆಫ್ಟ್ ದಿ ಅದರ್ ಅಲೋನ್. ಸೊ ಏನು ಮಾಡ್ತಾರೆ ಅಂದರೆ ಒಂದು ಸೆಕ್ಟಿಗೆ ಎ ಗ್ರೂಪ್ಗೆ ಏನು ಮಾಡ್ತಾರೆ, ಇಂಜೆಕ್ಷನ್ ಹಾಕ್ತಾರೆ, ಮತ್ತು ಇನ್ನೊಂದು ಸೆಕ್ಟಿಗೆ ಏನು ಹಾಕ್ತಾರೆ, ಏನು ಹಾಕಲ್ಲ, ವೀಕ್ ಜರ್ಮ್ಸ್ ಹಾಕಲ್ಲ. ಸೊ ನೆಕ್ಸ್ಟ್ ಏನಾಗುತ್ತೆ, 3 days ಆದಮೇಲೆ ತುಂಬ ಸ್ಟ್ರಾಂಗ್ ಆಗಿರುವ ಆಂಥ್ರಾಕ್ಸ್ ಕಾಸಿಂಗ್ ಜರ್ಮ್ಸ್ನ ಎ ಸೆಕ್ಟ್ಗೂ ಹಾಕ್ತಾರೆ, ಬಿ ಗ್ರೂಪ್ಗೂ ಹಾಕ್ತಾರೆ, ಎ ಗ್ರೂಪ್ಗೂ ಹಾಕ್ತಾರೆ, ಬಿ ಗ್ರೂಪ್ಗೂ ಹಾಕ್ತಾರೆ, ಏನು ತುಂಬ ಸ್ಟ್ರಾಂಗ್ ಆಗಿರುವ ಆಂಥ್ರಾಕ್ಸ್ ಜರ್ಮ್ಸ್ನ. ಸೊ ಆದರೆ ಏನಾಗುತ್ತೆ ನೋಡೋಣ, ವೆನ್ ಬೋತ್ ಗ್ರೂಪ್ಸ್ ವೇರ್ ಲೇಟರ್ ಎಕ್ಸ್ಪೋಸ್ ಟು ಡೆಡ್ಲಿ ಆಂಥ್ರಾಕ್ಸ್. ಸೊ ನೋಡಿ, ಡೆಡ್ಲಿ ಆಂಥ್ರಾಕ್ಸ್ ಎರಡು ಗ್ರೂಪ್ಗೂ ಡೆಡ್ಲಿ ಆಂಥ್ರಾಕ್ಸ್ನ ಹಾಕ್ತಾರೆ. ದ ಪ್ರೊಟೆಕ್ಟೆಡ್ ಅನಿಮಲ್ಸ್ ಲಿವ್ಡ್ ವೈಲ್ ದಿ ಅದರ್ಸ್ ಡೈಡ್. ಸೊ ನೋಡಬೇಕಾದ್ರೆ ಆ ಒಂದು ಏನೇನು ಅನಿಮಲ್ಸ್ಗೆ ವೀಕ್ ಜರ್ಮ್ಸ್ ಹಾಕಿದ್ರು ಆ ಒಂದು ಜರ್ಮ್ಸು ಡೆಡ್ಲಿ ಜರ್ಮ್ಸಿಂದ ಏನೂ ಆಗಲಿಲ್ಲ ಆ ಒಂದು ಅನಿಮಲ್ಸ್ಗೆ. ಆದರೆ ಯಾವ ಗ್ರೂಪ್ ಅನಿಮಲ್ಸ್ಗೆ ಇವರು ವೀಕ್ ಜರ್ಮ್ಸ್ ಹಾಕಿಲ್ವೋ ಆ ಒಂದು ಅನಿಮಲ್ಸ್ಗೆಲ್ಲ ಈ ಒಂದು ಆಂಥ್ರಾಕ್ಸ್ ಬಂದು ಏನು ಮಾಡಿಬಿಟ್ಟು ಸಾಯಿಸ್ಬಿಡ್ತು ಅಂತ ನಾವು ನೋಡ್ತೀವಿ. ನೋಡಿ ಎಷ್ಟು ಸೂಪರಾಗಿ ಒಂದು ಎಕ್ಸ್ಪೆರಿಮೆಂಟ್ನ ಮಾಡಿದ್ದಾರೆ ನಮ್ಮ ಲೂಯಿ ಪ್ಯಾಸ್ಚರ್ ಅಲ್ವಾ. ಸೊ ತಾರೀಫ್ ಮಾಡಬೇಕು. ಸೊ ಹಂಗೆ ಮುಂದೆ ಹೋಗ್ತಾ ಇರೋಣ. ಕ್ಯೂರಿಂಗ್ ರೇಬೀಸ್ ಒನ್ ಆಫ್ ದ ಇಂಪಾರ್ಟೆಂಟ್. ಅಗೇನ್ 1855 ರೇಬೀಸ್ನ ಕ್ಯೂರ್ ಮಾಡ್ತಾರೆ. ಸೊ ನಾನು ಬಂದು ಒಂದು ಪಾಠನ ಕ್ಲಾಸಲ್ಲಿ ಮಾಡ್ತಾ ಇರಬೇಕಾದ್ರೆ ನಾನು ನಮ್ಮ ಸ್ಟೂಡೆಂಟ್ಸ್ನ ಕೇಳಿದೆ, ಯಾರಿಗಾದ್ರೂ ನಾಯಿ ಕಚ್ಚಿದೆಯಾ ಅಂತ. ಸ್ಟೂಡೆಂಟ್ಸ್ ಎಲ್ಲ ನಗಕ್ಕೆ ಶುರು ಮಾಡಿಬಿಟ್ಟು ಹೇಗೆ ಸರಿ ಒಂದು ಕ್ವಶ್ಚನ್ನ ಕೇಳ್ತಿದ್ದೀರಾ ಅಂತ ಕೇಳಬೇಕಾದ್ರೆ, ಮತ್ತು ನಾನು ಕೇಳಿದೆ, ಈಗ ಒಂದು ನಾಯಿ ನಿಮ್ಮನ್ನ ಕಚ್ಚಿರ್ಬೇಕಾದ್ರೆ ಏನು ಮಾಡಿದ್ರಿ? ಏನಿಲ್ಲ ಸರ್, ಬರೀ ಒಂದು ಆ್ಯಂಟಿಸೆಪ್ಟಿಕ್ ಕೊಟ್ರಿ ಅಷ್ಟೇ ಅಂತ ಅಂದಿದ್ರು. ಆದರೆ ಈ ಸೇಮ್ ನಾಯಿ ಕಚ್ಚೋದು ನಾನು ಹೇಳಿದಂಗೆ 17th century ಆಗಿದ್ರೆ ಜನ ಸತ್ತೋಗ್ತಿದ್ರು. ರೇಬೀಸ್ ಅಂದರೆ ಏನು? ರೇಬೀಸ್ ಅಂದರೆ ಒಂದು ಡಿಸೀಸು ಕಾಸ್ಡ್ ಬೈ ಡಾಗ್ ಬೈಟ್ಸ್. ಸೊ ಒಂದು ನಾಯಿಗೆ ರೇಬೀಸ್ ಅಂತ ಒಂದು ರೋಗ ಇರುತ್ತೆ. ಸೊ ಏನಂದರೆ ಮ್ಯಾಡ್ ಡಾಗ್ಸ್, ಓಕೆ, ಹುಚ್ಚಿಡ್ತಿರುವ ನಾಯಿ ಅಂತ ಕರಿತೀವಲ್ವಾ. ಸೊ ಆ ಒಂದು ನಾಯಿಗೆ ಅದು ಏನು ಮಾಡ್ತಿದ್ಯೋ ಅಂತ ಗೊತ್ತಾಗ್ತಾ ಇರೋದಿಲ್ಲ, ಅದಕ್ಕೆ ಹುಚ್ಚಿಡಿರುತ್ತೆ, ಅದಕ್ಕೆ ನಾವು ರೇಬೀಸ್ ಅಂತ ಕರಿತೀವಿ. ಆ ಒಂದು ನಾಯಿ ಬಂದು ಒಂದು ಹ್ಯೂಮನ್ನ ಕಚ್ಚಿದ್ರೆ ಅವ್ರಿಗೂ ರೇಬೀಸ್ ಬರ್ತಿತ್ತು, ಅವ್ರು ಕೂಡ ಸತ್ತೋಗ್ತಿದ್ರು. ಒಂದು ನಾಯಿ ಕಚ್ಚಿ ಸತ್ತೋಗ್ತಿದ್ರು. ಅರ್ಥ ಆಗ್ತಿದೆ ನಿಮಗೆ? ಆ ಒಂದು ಸೆಂಚುರಿಗೆ ಅಷ್ಟೊಂದು ಮೋಸವಾಗಿತ್ತು ಈ ಒಂದು ರೇಬೀಸು. ಓಕೆ, ನೋಡೋಣ. ಒನ್ ಆಫ್ ಪ್ಯಾಸ್ಚರ್ಸ್ ಗ್ರೇಟೆಸ್ಟ್ ಟ್ರಯಂಫ್ ವಾಸ್ ಫೈಂಡಿಂಗ್ ಅ ಕ್ಯೂರ್ ಫಾರ್ ರೇಬೀಸ್. ನೋಡಿ, ಅವ್ರಿಗೆ ಒಂದು ಗ್ರೇಟೆಸ್ಟ್ ಅಚೀವ್ಮೆಂಟ್, ಟ್ರಯಂಫ್ ಅಂದರೆ ವಿಕ್ಟ್ರಿ. ಓಕೆ, ಒಂದು ಗ್ರೇಟೆಸ್ಟ್ ವಿಕ್ಟ್ರಿ ಏನಂತ ಕೇಳಬೇಕಾದ್ರೆ ಈ ಒಂದು ರೇಬೀಸ್ಗೆ ಕ್ಯೂರ್ನ ಫೈಂಡ್ ಮಾಡೋದು. ಓಕೆ, ಅ ಟೆರಿಫೈಯಿಂಗ್ ಡಿಸೀಸ್ ಕಾಸ್ಡ್ ಬೈ ದ ಬೈಟ್ ಆಫ್ ಅ ಮ್ಯಾಡ್ ಡಾಗ್. ನೋಡಿ, ಈ ಒಂದು ಡಿಸೀಸ್ ಎಲ್ಲಿಂದ ಬರ್ತಿತ್ತು? ಈ ಒಂದು ಮ್ಯಾಡ್ ಡಾಗಿಂದ ಬರ್ತಿತ್ತು. ಓಕೆ, ನೋಡಿ, ಇನ್ 1885 he treated a young boy who had been bitten many times. Pasteur used this idea of inoculation ಅಂದರೆ ಜಸ್ಟ್ ನಾವು ನೋಡಿದ್ವಿ. ಏನು ಮಾಡೋದು? ವೀಕ್ ಜರ್ಮ್ಸ್ನ ಇಂಜೆಕ್ಟ್ ಮಾಡೋದನ್ನ ನಾವೇನಂತ ಕರಿತೀವಿ? ಇನಾಕ್ಯುಲೇಷನ್ ಅಂತ ಕರಿತೀವಿ. ಏನು ಇನಾಕ್ಯುಲೇಷನ್ ಅಂದರೆ ಏನು? ವೀಕ್ ಜರ್ಮ್ಸ್ನ ಇಂಜೆಕ್ಟ್ ಮಾಡೋದನ್ನ ನಾವು ಇನಾಕ್ಯುಲೇಷನ್ ಅಂತ ಕರಿತೀವಿ. ವಿತ್ ವೀಕ್ ರೇಬಿ ಜರ್ಮ್ಸ್ ಆ್ಯಂಡ್ ದ ಬಾಯ್ ಸಕ್ಸಸ್ಫುಲಿ ರಿಕವರ್ಡ್. ಆದರೆ ಆ ಬಾಯ್ ಏನು ಮಾಡಿಬಿಟ್ಟ? ರಿಕವರ್ ಮಾಡಿಬಿಟ್ಟ. ಅವನಿಗೆ ರೇಬೀಸ್ ಇತ್ತು. ಆ ರೇಬೀಸ್ ಇದ್ರೂ ಕೂಡ ಅವನಿಗೆ ವೀಕ್ ರೇಬೀಸ್ನ ಇಂಜೆಕ್ಟ್ ಮಾಡಿದ್ರು. ಜಸ್ಟ್ ಲೈಕ್ ಆ ಜರ್ಮ್ಸ್, ರೇಬೀಸ್ ಇಸ್ ಕಾಸ್ಡ್ ಬೈ ಜರ್ಮ್ಸ್. ಆ ಒಂದು ಜರ್ಮ್ಸ್ನ ತೆಗೆದುಬಿಟ್ಟು ಅದನ್ನು ವೀಕ್ ಮಾಡಿ ಆ ಒಂದು ವೀಕ್ ಜರ್ಮ್ಸ್ನ ಅಗೇನ್ ಇಂಜೆಕ್ಟ್ ಮಾಡಿ ಏನು ಮಾಡಿಬಿಟ್ರು? ಅವನ್ನ ಆ ಒಂದು ಹುಡುಗನ ಏನು ಮಾಡಿಬಿಟ್ರು? ಕ್ಯೂರ್ ಮಾಡಿಬಿಟ್ರು. This proved that same method used for animals could save human life. ಸೊ ಫಸ್ಟು ಅಲ್ಲಿ ಆಂಥ್ರಾಕ್ಸ್ಗೆ ಯೂಸ್ ಮಾಡಿದ್ರು, ಈಗ ಏನಿಗೆ ಯೂಸ್ ಮಾಡ್ತಾರೆ? ರೇಬೀಸ್ಗೆ ಕೂಡ ಯೂಸ್ ಮಾಡ್ತಾರೆ ನಮ್ಮ ಲೂಯಿ ಪ್ಯಾಸ್ಚರ್. ನೋಡಿ, ಎಷ್ಟು ಸೂಪರಾಗಿ ಬ್ರಿಲಿಯಂಟ್ ಆಗಿ ಒಂದು ಸೈಂಟಿಸ್ಟ್ ಅಲ್ವಾ. ಒಂದು ಕಡೆ ಸೈಂಟಿಸ್ಟು ಬಾಂಬ್ಸ್ ಹಾಕೋದು ಡಿಸ್ಟ್ರಾಯ್ ಮಾಡೋದಂತ ಇರ್ತಾರೆ. ಆದರೆ ಇಲ್ಲಿ ನೋಡಬೇಕಾದ್ರೆ ಈ ಒಂದು ಸೈಂಟಿಸ್ಟು ಎಲ್ರಿಗೂ ಸಹಾಯ ಮಾಡಲೇಬೇಕು, ಹೆಂಗಾದರೂ ಡಿಸೀಸ್ನ ಫೈಟ್ ಮಾಡಲೇಬೇಕಂತ ಈ ಒಂದು ಪೂರ್ತಿ ಲೈಫ್ನ ಡೆಡಿಕೇಟ್ ಮಾಡಿದ್ರು ನಮ್ಮ ಲೂಯಿ ಪ್ಯಾಸ್ಚರು. ಓಕೆ, ಕೊನೆಗೆ ನೋಡೋಣ ಲೆಗಸಿ ಆ್ಯಂಡ್ ಡೆತ್. ಅವ್ರು ಬಿಟ್ಟಿರುವ ಲೆಗಸಿ ಆ್ಯಂಡ್ ಡೆತ್ನ ನೋಡೋಣ. ಓಕೆ, ಇನ್ 1888 ದ ಪ್ಯಾಸ್ಚರ್ ಇನ್ಸ್ಟಿಟ್ಯೂಟ್ ವಾಸ್ ಓಪನ್ಡ್ ಇನ್ ಪ್ಯಾರಿಸ್ ಆಸ್ ಅ ಸೆಂಟರ್ ಫಾರ್ ಸ್ಟಡಿಂಗ್ ಬ್ಯಾಕ್ಟೀರಿಯಾ. ಓಕೆ, ಸೊ ಒಂದು ಏನು ಈ ಒಂದು ಸೆಂಟರ್ನ ಓಪನ್ ಮಾಡ್ತಾರೆ. ಓಕೆ, ಈ ಪ್ಯಾಸ್ಚರ್. ಓಕೆ, ಆನ್ his 70th birthday he was honored by scientists from all over the world in a celebration that felt like a national festival. ಇವರೊಂದು ಬರ್ತ್ಡೇನ 70th ಬರ್ತ್ಡೇನ ಓಕೆ, ಇವ್ರದ್ದೊಂದು 78th ಬರ್ತ್ಡೇನ ಏನು ಮಾಡ್ತಾರೆ? ಒಂದು ಫೆಸ್ಟಿವಲ್ ಥರ ಸೆಲೆಬ್ರೇಟ್ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಓಕೆ, ಪ್ಯಾಸ್ಚರ್ ಡೈಡ್ ಇನ್ 1895 ತೀರ್ಕೊತಾರೆ. ಅಟ್ ದ ಏಜ್ ಆಫ್ 75 he believed that the future belonged to those who did most ಫಾರ್ ದ ಸಫರಿಂಗ್ ಹ್ಯುಮ್ಯಾನಿಟಿ. ಸೊ ಏನು ಅನ್ಕೋಬಿಟ್ರು? ಅವ್ರಿಗೆ ಒಂದು ಹೋಪ್ ಇತ್ತು. ಏನು? ಸಫರ್ ಮಾಡುವ ಹ್ಯುಮ್ಯಾನಿಟಿಗೆ ಯಾವ ಒಂದು ವ್ಯಕ್ತಿ ಜಾಸ್ತಿ ಮಾಡ್ತಾನೋ ಅವನಿಗೇನೆ ಈ ಫ್ಯೂಚರು ಅಂತ ಅಂತಾರೆ. ಓಕೆ, ಅ ಗೋಲ್ ಹಿ ಸರ್ಟನ್ಲಿ ಅಚೀವ್ ಡ್ಯೂರಿಂಗ್ ಹಿಸ್ ಓನ್ ಲೈಫ್. ಸೊ ಅವ್ರಿಗೂ ಕೂಡ ಆ ಗೋಲ್ ಇತ್ತು, ಆ ಗೋಲ್ನ ಕೂಡ ಅವರು ಅಚೀವ್ ಮಾಡಿದ್ರು. ಓಕೆ ಸ್ಟೂಡೆಂಟ್ಸ್, ವಿ ಹ್ಯಾವ್ ಕಮ್ ಟು ದಿ ಎಂಡ್ ಆಫ್ ದ ವಿಡಿಯೋ. ಸೊ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ಈ ಒಂದು ಲೂಯಿ ಪ್ಯಾಸ್ಚರಿಂದ
ಯಾವ ಭಾಗ ನಿಮಗೆ ಅರ್ಥ ಆಗಲಿಲ್ಲ, ಇನ್ನು ಯಾವ ಭಾಗ ನಾನು ಎಕ್ಸ್ಪ್ಲೈನ್ ಮಾಡಬೇಕಂತ ನಿಮಗೆ ಅನಿಸ್ತಿದೆಯೋ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿರಿ. ಆ ಒಂದು ಭಾಗ ನಿಮಗೋಸ್ಕರ ಎಕ್ಸ್ಪ್ಲೈನ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋಲಿ. ಓಕೆ, ಸಿ ಆಲ್ ನೆಕ್ಸ್ಟ್ ಟೈಮ್. ಬಾಯ್ ಬಾಯ್.